ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸ್ನಲ್ಲಿ ನಾನು ಸಿಂಬಲ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಸಿಂಬಲ್ ಅಂದರೆ ಏನು, ಸಿಂಬಲ್ನಲ್ಲಿ ಯಾವ ಯಾವ ವಿಧಗಳಿವೆ ಎಂಬುದನ್ನು ಸಂಪೂರ್ಣವಾಗಿ ನಾನು ನಿಮಗೆ ಈಗ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಒಂದು ನ್ಯೂ ಲೇಯರನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ನಂತರ ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿ. ನಾನು ಈಗ ಈ ಆಬ್ಜೆಕ್ಟ್ನ ಫಿಲ್ ಕಲರನ್ನು ಚೇಂಜ್ ಮಾಡುತ್ತೇನೆ. ಸ್ಟ್ರೋಕ್ ಕಲರ್ನು ಕೂಡ ಚೇಂಜ್ ಮಾಡುತ್ತಿದ್ದೇನೆ. ಸ್ಟ್ರೋಕ್ ಸೈಜನ್ನು ಕಮ್ಮಿ ಮಾಡುತ್ತೇನೆ. ಈಗ ನಂತರ ಮತ್ತೊಂದು ನ್ಯೂ ಲೇಯರನ್ನು ಕ್ರಿಯೇಟ್ ಮಾಡಿ ಇನ್ನೊಂದು ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ನಾನು ಈಗ ಹೆಲಿಪ್ಸ್ ಅನ್ನು ಕ್ರಿಯೇಟ್ ಮಾಡುತ್ತಿದ್ದೇನೆ. ವಿತ್ ಶಿಫ್ಟ್ ಅನ್ನು ಹೋಲ್ಡ್ ಮಾಡಿ ನಾನು ಒಂದು ಹೆಲಿಪ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ. ಈಗ ಸಿಂಬಲ್ ಅಂದರೆ ಏನು, ಸಿಂಬಲ್ನಲ್ಲಿ ಯಾವ ಯಾವ ವಿಧಗಳು ನಾವು ಕಾಣಬಹುದು. ಸಿಂಬಲ್ನಲ್ಲಿ ನಾವು ಗ್ರಾಫಿಕ್, ಮೂವಿ ಕ್ಲಿಪ್ ಹಾಗೂ ಬಟನ್ ವಿಧಗಳನ್ನು ನೋಡುತ್ತೇವೆ. ಮೊದಲಿಗೆ ಗ್ರಾಫಿಕ್ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಗ್ರಾಫಿಕ್ ಅಂದರೆ ಏನು? ಗ್ರಾಫಿಕ್ ಅಂದರೆ ನಾವು ಸಿಂಪಲ್ ಆಗಿ ಆ್ಯನಿಮೇಷನ್ ಮಾಡೋದಕ್ಕೆ ಯೂಸ್ ಮಾಡುತ್ತೇವೆ. ಮೂವಿ ಕ್ಲಿಪ್ಸ್ ಅನ್ನು ಅಡ್ವಾನ್ಸ್ ಆ್ಯನಿಮೇಷನ್ಗೆ ನಾವು ಬಳಸುತ್ತೇವೆ. ಈಗ ನಾನು ಈ ರೆಕ್ಟ್ಯಾಂಗಲನ್ನು ಗ್ರಾಫಿಕ್ಗೆ ಯೂಸ್ ಮಾಡ್ತೀನಿ. ಎಲಿಪ್ಸನ್ನು ಮೂವಿ ಕ್ಲಿಪ್ಗೆ ಯೂಸ್ ಮಾಡುತ್ತೇನೆ. ಮೊದಲಿಗೆ ನಮ್ಮ ಆಬ್ಜೆಕ್ಟನ್ನು ನಾವು ಕನ್ವರ್ಟ್ ಟು ಸಿಂಬಲ್ ಮಾಡಿಕೊಳ್ಳಬೇಕು. ಈಗ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಟು ಸಿಂಬಲ್ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಟ್ಯಾಬ್ ಓಪನ್ ಆಗುತ್ತದೆ. ಈ ಟ್ಯಾಬಿನಲ್ಲಿ ನೀವು ನಿಮ್ಮ ನೇಮನ್ನು ಕೂಡ ಚೇಂಜ್ ಮಾಡಿಕೊಳ್ಳಬಹುದು. ಈ ಟೈಪ್ಸ್ನಲ್ಲಿ ನಾವು ಮೂವಿ ಕ್ಲಿಪ್, ಬಟನ್ ಮತ್ತು ಗ್ರಾಫಿಕ್ ಅನ್ನು ನೋಡುತ್ತೇವೆ. ಈ ಬಟನನ್ನು ನಾವು ವೆಬ್ ಡಿಸೈನ್ ಮಾಡುವಾಗ ಬಳಸುತ್ತೇವೆ. ನಾವು ಆ್ಯನಿಮೇಷನ್ ವಿಡಿಯೋಗಳನ್ನು ತಯಾರಿಸುವಾಗ ಹೆಚ್ಚಾಗಿ ಮೂವಿ ಕ್ಲಿಪ್ ಹಾಗೂ ಗ್ರಾಫಿಕ್ ಅನ್ನು ಬಳಸುತ್ತೇವೆ. ಈಗ ನಾನು ಮೊದಲಿಗೆ ಗ್ರಾಫಿಕ್ನ ಬಗ್ಗೆ ತಿಳಿಸುತ್ತೇನೆ. ಗ್ರಾಫಿಕ್ನ ಕ್ಲಿಕ್ ಮಾಡಿ ಹಾಗೂ ಇಲ್ಲಿ ಫೋಲ್ಡರ್ ಇದೆ, ಲೈಬ್ರರಿ ರೂಟ್. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಲೈಬ್ರರಿಯಲ್ಲಿ ಈ ಆಬ್ಜೆಕ್ಟು ನಿಮಗೆ ಕಾಣಿಸುತ್ತದೆ. ಅದನ್ನು ನೀವು ಬಳಸಬಹುದು. ಇಲ್ಲೂ ಕೂಡ ನೀವು ಆ ಲೈಬ್ರರಿಗೆ ನ್ಯೂ ಫೋಲ್ಡರ್ ನೇಮನ್ನು ಕೂಡ ಕೊಡಬಹುದು. ನಾನು ಈಗ ಲೈಬ್ರರಿ ರೂಟನ್ನು ಕೊಟ್ಟು ಸೆಲೆಕ್ಟ್ ಮಾಡುತ್ತೇನೆ. ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ. ಇಲ್ಲಿ ನೀವು ಯಾವ ಬಟನನ್ನು ಕ್ಲಿಕ್ ಮಾಡುತ್ತೀರೋ ಇಲ್ಲಿ ನಿಮಗೆ ಆಬ್ಜೆಕ್ಟ್ನಲ್ಲಿ ನಿಮಗೆ ಆ ಆ್ಯಂಗಲ್ ಮೂವ್ ಆಗುತ್ತದೆ. ಈಗ ನಾನು ಓಕೆಯನ್ನು ಕ್ಲಿಕ್ ಮಾಡುತ್ತಿದ್ದೇನೆ. ನಮ್ಮ ಆಬ್ಜೆಕ್ಟ್ ಈಗ ಗ್ರಾಫಿಕ್ಗೆ ಕನ್ವರ್ಟ್ ಆಗಿದೆ. ಈಗ ನಾನು ಲೈಬ್ರರಿಯಲ್ಲಿ ತೋರಿಸುತ್ತೇನೆ. ನಾವು ಲೈಬ್ರರಿಯಲ್ಲಿ ಈ ಆಬ್ಜೆಕ್ಟನ್ನು ನಾವು ಕಾಣಬಹುದು. ಈ ಆಬ್ಜೆಕ್ಟನ್ನು ನಾವು ಬಳಸಬೇಕೆಂದರೆ ಆ ಆಬ್ಜೆಕ್ಟನ್ನು ಡ್ರ್ಯಾಗ್ ಮಾಡಿದಾಗ ನಮಗೆ ಅದೇ ರೀತಿ ಮತ್ತೊಂದು ಆಬ್ಜೆಕ್ಟ್ ಕಾಣಿಸುತ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡಿಕೊಳ್ಳಬಹುದು. ಈಗ ನಾನು ಅಂಡು ಮಾಡುತ್ತೇನೆ, ಕಂಟ್ರೋಲ್ Z. ಈಗ ಈ ಆಬ್ಜೆಕ್ಟನ್ನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು, ಸೀನ್ 1 ಒಳಗಡೆ ಸಿಂಬಲ್ 1 ಅಂತ ತೋರಿಸುತ್ತಿದೆ. ಈಗ ಇಲ್ಲಿ ನೀವು ಆಬ್ಜೆಕ್ಟನ್ನು ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಲೇಯರ್ ಒಂದೇ ತೋರಿಸುತ್ತದೆ. ಈಗ ನಾವು ಮೇನ್ ಸೀನ್ನ ಕ್ಲಿಕ್ ಮಾಡಿದಾಗ ನಮಗೆ ಟೆಕ್ಸ್ಟ್ ಲೇಯರ್, ರೆಕ್ಟ್ಯಾಂಗಲ್ ಲೇಯರ್ ಹಾಗೂ ಎಲಿಪ್ಸ್ ಲೇಯರ್ ಅನ್ನು ತೋರಿಸುತ್ತಿದೆ. ಈಗ ನಾನು ಮತ್ತೆ ಡಬಲ್ ಕ್ಲಿಕ್ ಮಾಡುತ್ತೇನೆ. ನೋಡಬಹುದು ಲೇಯರ್ 1 ಸಿಂಗಲ್ ಲೇಯರ್ ಕಾಣಿಸುತ್ತಿದೆ. ಈಗ ನಾನು ಗ್ರಾಫಿಕ್ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸುತ್ತೇನೆ. ನಾನೀಗ 2 ಸೆಕೆಂಡ್ಗೆ ಫ್ರೇಮ್ನ ಸೆಲೆಕ್ಟ್ ಮಾಡಿ ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡುತ್ತೇನೆ. ನನಗೆ ಡಿಫಾಲ್ಟ್ ಒಂದು ಕೀ ಆ್ಯಡ್ ಆಗಿದೆ. ಈಗ ನೆಕ್ಸ್ಟ್ ನಾನು ಕನ್ವರ್ಟ್ ಆಬ್ಜೆಕ್ಟ್ ಆಗಬೇಕು ಶಿಷ್ಯ ಇದು. ನಂತರ ನಾನು ಈ ಆಬ್ಜೆಕ್ಟ್ ಮೂವ್ ಮಾಡುತ್ತೇನೆ. ಈ ಲೇಯರನ್ನು ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಶೇಪ್ ಕ್ವೀನನ್ನು ಸೆಲೆಕ್ಟ್ ಮಾಡುತ್ತೇನೆ. ಈಗ ನಮಗೆ ಆ್ಯನಿಮೇಷನ್ ರೆಡಿಯಾಗಿದೆ. ಈಗ ನಾನು ಪ್ಲೇ ಮಾಡಿ ನಿಮಗೆ ತೋರಿಸುತ್ತೇನೆ. ಲೂಪ್ ಆ್ಯಕ್ಟಿವೇಟ್ ಮಾಡಿ ಈಗ ನಾನು ಮೇನ್ ಸೀನ್ಗೆ ಬರುತ್ತೇನೆ. ಮೇನ್ ಸೀನ್ನಲ್ಲಿ ನಮಗೆ ಫ್ರೇಮ್ಗಳು ಮೂವ್ ಆಗಿಲ್ಲ. ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ನೀವು ಇಲ್ಲಿ ಸಿಂಪಲ್ ಆಗಿ ಫ್ರೇಮ್ನ ಸೆಲೆಕ್ಟ್ ಮಾಡಿ ಇನ್ಸೆಟ್ ಫ್ರೇಮನ್ನು ಆ್ಯಡ್ ಮಾಡಬೇಕು. ನೀವು ಯಾವ ಲೇಯರ್ಗೆ ಆ್ಯನಿಮೇಷನ್ ಮಾಡಿರುತ್ತೀರೋ ಆ ಲೇಯರ್ಗೆ ಇನ್ಸೆಟ್ ಫ್ರೇಮನ್ನು ಆ್ಯಡ್ ಮಾಡಿದಾಗ ನಮಗೆ ಆ ಆ್ಯನಿಮೇಷನ್ ಬರುತ್ತದೆ. ಈಗ ನಾನು
ರೆಕ್ಟ್ಯಾಂಗಲ್ಗೆ ಇನ್ಸರ್ಟ್ ಫ್ರೇಮನ್ನು ಆ್ಯಡ್ ಮಾಡುತ್ತೇನೆ. ನೋಡಿ, ನನಗೆ ಸಿಂಪಲ್ ಆಗಿ ಮೇನ್ ಸೀನಲ್ಲಿ ನಮಗೆ ಲೇಯರು ಮೂವ್ ಆಗಿಲ್ಲ. ಕಾರಣ ನಾವು ಮೇನ್ ಸೀನಲ್ಲಿ ಫ್ರೇಮನ್ನು ಮೂವ್ ಮಾಡಿಲ್ಲ. ಈಗ ನಾವು ಫ್ರೇಮನ್ನು ಮೂವ್ ಮಾಡಬೇಕು. ನೀವು ಸಿಂಬಲ್ 1ನಲ್ಲಿ ಎಷ್ಟು ಫ್ರೇಮ್ಗೆ ನೀವು ಕೀಯನ್ನು ಆ್ಯಡ್ ಮಾಡಿರ್ತೀರೋ ಅದೇ ಫ್ರೇಮ್ಗೆ ಮೇನ್ ಫ್ರೇಮಲ್ಲಿ ಕೀಯನ್ನು ಆ್ಯಡ್ ಮಾಡಿ ಇನ್ಸೆಟ್ ಫ್ರೇಮನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆ ಲೇಯರ್ ಮೂವ್ ಆಗುತ್ತದೆ. ಈಗ ನಾನು ಲೇಯರ್ 5ಗೆ ಲೇಯರ್ನು ಸೆಲೆಕ್ಟ್ ಮಾಡಿ ಇನ್ಸೆಟ್ ಫ್ರೇಮನ್ನು ಕೊಟ್ಟಾಗ ನನಗೆ ಆ್ಯನಿಮೇಷನ್ ಕಾಣಿಸುತ್ತಿದೆ. ಈಗ ನಾನು ಟೆಕ್ಸ್ಟ್ಗೂ ಕೂಡ ಇನ್ಸೆಟ್ ಫ್ರೇಮನ್ನು ಕೊಡುತ್ತೇನೆ. ಇನ್ಸೆಟ್ ಫ್ರೇಮ್ ನೋಡಿ, ನನಗೆ ಆ್ಯನಿಮೇಷನ್ ಕಾಣಿಸುತ್ತಿದೆ. ಈಗ ನಾನು ಈ ಎಲಿಪ್ಸನ್ನು ಮೂವಿ ಕ್ಲಿಪ್ಗೆ ಕನ್ವರ್ಟ್ ಮಾಡಿ ತೋರಿಸುತ್ತೇನೆ. ಡಬಲ್ ಕ್ಲಿಕ್, ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತದೆ. ರೈಟ್ ಕ್ಲಿಕ್, ಕನ್ವರ್ಟ್ ಟು ಸಿಂಬಲ್. ಈಗ ಗ್ರಾಫಿಕ್ನಿಂದ ಮೂವಿ ಕ್ಲಿಪ್ಗೆ ಸೆಲೆಕ್ಟ್ ಮಾಡಿ ಓಕೆ ಕೊಡುತ್ತಿದ್ದೇನೆ. ನಂತರ ಆಬ್ಜೆಕ್ಟ್ ಡಬಲ್ ಕ್ಲಿಕ್, ನೋಡಿ ಆ ಒಂದೇ ಆಬ್ಜೆಕ್ಟ್ ಸೆಲೆಕ್ಟ್ ಆಗಿದೆ, ಮಿಕ್ಕಿದ್ದೆಲ್ಲ ಡಿಸೆಲೆಕ್ಟ್ ಆಗಿದೆ. ನೀವು ಬ್ಯಾಕ್ ಹೋಗಬೇಕು ಅಂದರೆ ಸ್ಕ್ರೀನ್ 1ಗೆ ಆರ್ಟ್ ಬೋರ್ಡ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಸೀನ್ 1ಗೆ ಬರ್ತೀರಾ. ಆಬ್ಜೆಕ್ಟ್ ಮೇಲೆ ಡಬಲ್ ಕ್ಲಿಕ್, ಸೀನ್ 1ನಲ್ಲಿ ಸಿಂಬಲ್ 2ಗೆ ನಾವು ಮೂವ್ ಆಗಿದ್ದೀವಿ. ಈಗ ನಾನು 60 ಫ್ರೇಮ್ಗೆ ಸೆಲೆಕ್ಟ್ ಮಾಡಿ ಇನ್ಸೆಟ್ ಫ್ರೇಮನ್ನು ಕ್ಲಿಕ್ ಮಾಡಿದ್ದೇನೆ. ನಂತರ ಒಂದು ಕೀಯನ್ನು ಆ್ಯಡ್ ಮಾಡಿಕೊಳ್ಳಿ. ನಂತರ ಲೇಯರನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಶೇಪ್ ಟ್ವೀನ್ ಅನ್ನು ಕ್ಲಿಕ್ ಮಾಡಿ. ಮೂವಿ ಕ್ಲಿಪ್ನಲ್ಲಿ ನಮಗೆ ಆ್ಯನಿಮೇಷನ್ ಕಾಣಿಸುವುದಿಲ್ಲ. ನಾವು ಮೂವಿ ಕ್ಲಿಪ್ನಲ್ಲಿ ಆ್ಯನಿಮೇಷನನ್ನು ಹೇಗೆ ನೋಡುವುದು ಎಂದರೆ, ನೀವು ಸೀನ್ 1 ಮೇನ್ ಸೀನ್ಗೆ ಹೋಗಿ ಸೀನ್ 1 ಕ್ಲಿಕ್ ಮಾಡಿ ನೀವು ಇಲ್ಲಿ ಫ್ರೇಮನ್ನು ಆ್ಯಡ್ ಮಾಡಿದರೂ ಕೂಡ ಮೂವಿ ಕ್ಲಿಪ್ನಲ್ಲಿ ನಮಗೆ ಎಲಿಪ್ಸ್ ಮೂವ್ ಆಗುತ್ತಿಲ್ಲ. ಇದನ್ನು ನಾವು ನೋಡಬೇಕೆಂದರೆ ಕಂಟ್ರೋಲ್ ಪ್ಲಸ್ ಎಂಟರನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲೇನು ಸಮಸ್ಯೆ ಆಗಿದೆ ನೋಡುತ್ತೇನೆ. ಸೀನ್ 1 ಯಾಕೆ ಬ್ರೋ? ಓಹೋ, ಎಲಿಪ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗುತ್ತದೆ. ಮಾಡಿ ನಿಮಗೆ ಎಷ್ಟು ಸೆಕೆಂಡ್ಗೆ ಬೇಕೋ ಅಲ್ಲಿ ಆ ಫ್ರೇಮನ್ನು ಕ್ಲಿಕ್ ಮಾಡಿಕೊಳ್ಳಿ. ನಂತರ ನೀವು ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡಿ ಆ ಆಬ್ಜೆಕ್ಟನ್ನು ನೀವು ಮೂವ್ ಮಾಡಬೇಕು. ನಂತರ ಈ ಲೇಯರನ್ನು ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಶೇಪ್ ಟ್ವಿನ್ ಕ್ಲಿಕ್ ಮಾಡಿ ಲೂಪ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಈಗ ನಾನು ಪ್ಲೇ ಮಾಡಿ ನಿಮಗೆ ತೋರಿಸುತ್ತೇನೆ. ಎಲಿಪ್ಸ್ ಮೂವಿ ಕ್ಲಿಪ್ನಲ್ಲಿ ಮೂವ್ ಆಗುತ್ತಿದೆ. ಈಗ ನಾನು ಮೇನ್ ಸೀನ್ಗೆ ಬರುತ್ತೇನೆ. ಇಲ್ಲಿ ನಾನು ನಿಮಗೆ ಪ್ಲೇ ಮಾಡುತ್ತೇನೆ. ಇಲ್ಲಿ ಪ್ಲೇ ಆಗುವಾಗ ನಮಗೆ ಗ್ರಾಫಿಕ್ನಲ್ಲಿ ರೆಕ್ಟ್ಯಾಂಗಲ್ ಮಾತ್ರ ಮೂವ್ ಆಗುತ್ತಿದೆ, ಮೂವಿ ಕ್ಲಿಪ್ನಲ್ಲಿ ಎಲಿಪ್ಸ್ ಮೂವ್ ಆಗುತ್ತಿಲ್ಲ. ಈಗ ನಾವು ಎರಡು ಆ್ಯನಿಮೇಷನ್ ಆಗುತ್ತಿರುವುದನ್ನು ನಾವು ನೋಡಬೇಕೆಂದರೆ ಕಂಟ್ರೋಲ್ ಪ್ಲಸ್ ಎಂಟರನ್ನು ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ಓಪನ್ ಆಗುತ್ತದೆ. ಇಲ್ಲಿ ನಮಗೆ ಗ್ರಾಫಿಕ್ನಲ್ಲಿ ಹಾಗೂ ಮೂವಿ ಕ್ಲಿಪ್ನಲ್ಲಿ ಮೂವ್ ಆಗುತ್ತಿರುವುದು ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಇದರಿಂದ ನಾವು ಏನು ತಿಳಿದುಕೊಳ್ಳಬೇಕೆಂದರೆ ಮೂವಿ ಕ್ಲಿಪ್ನಲ್ಲಿ ನಾವು ಈ ರೀತಿ ಯೂಸ್ ಮಾಡುವುದರಿಂದ ನಮಗೆ ರೆಂಡರ್ನಲ್ಲಿ ಮಾತ್ರ ಮೂವಿ ಕ್ಲಿಪ್ಸನ್ನು ಕಾಣುತ್ತೇವೆ. ರೆಂಡರ್ ಮಾಡುವಾಗ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತದೆ. ಇದನ್ನು ನಾನು ನಿಮಗೆ ಮುಂದಿನ ಹಂತಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೇನೆ. ಈಗ ನಾವು ನೆಕ್ಸ್ಟ್ ಟಾಪಿಕ್ನ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾವು ಶೇಪ್ ಟ್ವೀನ್, ಕ್ಲಾಸಿಕ್ ಟ್ವೀನ್ ಹಾಗೂ ಮೋಷನ್ ಟ್ವೀನ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಲೇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ನಂತರ ಆಬ್ಜೆಕ್ಟನ್ನು ಕನ್ವರ್ಟ್ ಟು ಸಿಂಬಲ್ ಮಾಡಿಕೊಳ್ಳಿ. ನಂತರ ಆಬ್ಜೆಕ್ಟನ್ನು ನಿಮಗೆ ಎಷ್ಟು ಸೆಕೆಂಡ್ ಆ ಆಬ್ಜೆಕ್ಟ್ ಮೂವ್ ಆಗಬೇಕು ಅಲ್ಲಿ ಆ ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡಿಕೊಳ್ಳಿ. ನಿಮಗೆ ಇನ್ಸೆಟ್ ಕೀ ಫ್ರೇಮನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ಳಲು ಬರದೇ ಹೋದರೆ ನಿಮಗೆ ಯಾವ ಫ್ರೇಮ್ ಬೇಕೋ ಆ ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಇನ್ಸೆಟ್ ಕೀ ಫ್ರೇಮ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಸೆಟ್ ಕೀ ಫ್ರೇಮ್ ಬರುತ್ತದೆ. ನಂತರ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಮೂವ್ ಮಾಡಿಕೊಳ್ಳಿ. ನಂತರ ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸೆಟ್ ಕ್ಲಾಸಿಕ್ ಟ್ವಿನ್ ಕ್ಲಿಕ್ ಮಾಡಿ ನಿಮಗೆ
ಪಿಂಕ್ ಕಲರ್ನಲ್ಲಿ ಲೇಯರ್ ಕಾಣಿಸುತ್ತದೆ. ಇದನ್ನು ನಾವು ಸಿಂಪಲ್ ಆಗಿ ಅನಿಮೇಷನ್ ಮಾಡಿಕೊಳ್ಳಲು ಯೂಸ್ ಮಾಡುತ್ತೇವೆ. ಈ ಕ್ಲಾಸಿಕ್ ಟ್ವಿನ್ ಅನ್ನು ನಾವು ಸಿಂಪಲ್ ಆಗಿ ಮೂವ್ಮೆಂಟ್ ಮಾಡಿಕೊಳ್ಳಲು ಬಳಸುತ್ತೇವೆ. ಓಲ್ಡ್ ಫ್ಲ್ಯಾಶ್ ಸ್ಟೈಲ್ ಅನಿಮೇಷನ್ ಮಾಡೋದಕ್ಕೋಸ್ಕರ ಬಳಸುತ್ತೇವೆ. ಈಗ ಎಲ್ಲ ಅನಿಮೇಟರ್ಗಳು ಮೋಷನ್ ಟ್ವಿನ್ನ ಯೂಸ್ ಮಾಡುತ್ತಿದ್ದಾರೆ. ನೀವು ಕೂಡ ಬಿಗಿನಿಂಗಲ್ಲಿ ಕ್ಲಾಸಿಕ್ ಟ್ವಿನ್ ಅನ್ನು ಯೂಸ್ ಮಾಡಿ ತದನಂತರ ಮೋಷನ್ ಟ್ವಿನ್ ಅನ್ನು ಯೂಸ್ ಮಾಡುತ್ತಾ ಎಕ್ಸ್ಪರ್ಟ್ ಆಗಿ. ಈಗ ನಾನು ಕ್ಲಾಸಿಕ್ ಟ್ವಿನ್ನ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಈಗ ಮೋಷನ್ ಟ್ವಿನ್ನ ಬಗ್ಗೆ ತಿಳಿಸಿಕೊಡ್ತೇನೆ. ಕಂಟ್ರೋಲ್ ಆಲ್ಟ್ ಎ, ಎಲ್ಲ ಫ್ರೇಮ್ಗಳು ಸೆಲೆಕ್ಟ್ ಆಗಿದೆ. ನಂತರ ಲೇಯರ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತದೆ. ಈ ಟ್ಯಾಬಲ್ಲಿ ನಾವು ರಿಮೂವ್ ಫ್ರೇಮ್ಸ್ ಅನ್ನು ಕ್ಲಿಕ್ ಮಾಡಿದಾಗ ಎಲ್ಲ ಫ್ರೇಮ್ಗಳು ರಿಮೂವ್ ಆಗುತ್ತದೆ. ಈಗ ನಾವು ಮೋಷನ್ ಟ್ವಿನ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಒಂದು ಆಬ್ಜೆಕ್ಟನ್ನು ಡ್ರ್ಯಾಗ್ ಮಾಡಿಕೊಳ್ಳಿ. ನಂತರ ಆಬ್ಜೆಕ್ಟ್ನ ಡಬಲ್ ಕ್ಲಿಕ್ ಮಾಡಿ ಕನ್ವರ್ಟ್ ಸಿಂಬಲ್ ಮಾಡಿಕೊಳ್ಳಿ. ನೆಕ್ಸ್ಟ್ ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ನಾವು ಮೋಷನ್ ಟ್ವಿನ್ನ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸೆಟ್ ಫ್ರೇಮನ್ನು ಆ್ಯಡ್ ಮಾಡಿಕೊಳ್ಳಿ. ನಂತರ ಲೇಯರನ್ನು ಕ್ಲಿಕ್ ಮಾಡಿ ಕ್ರಿಯೇಟ್ ಮೋಷನ್ ಟ್ವಿನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಬಹುದು ಕ್ರಿಯೇಟ್ ಮೋಷನ್ ಟ್ವಿನ್ ಈಗ ಆಕ್ಟಿವೇಟ್ ಆಗಿದೆ. ನಮಗೆ ಲೇಯರ್ ಯೆಲ್ಲೋ ಕಲರ್ನಲ್ಲಿ ಕಾಣಿಸುತ್ತಿದೆ. ಈಗ ನಾವು ಎಲಿಪ್ಸ್ ಅನ್ನು ಅನಿಮೇಷನ್ ಮಾಡೋಣ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಫ್ರೀ ಟ್ರಾನ್ಸ್ಫಾರ್ಮ್ ಟೂಲನ್ನು ಯೂಸ್ ಮಾಡಿ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಎಲ್ಲಿಯವರೆಗೆ ಬೇಕು ಅಲ್ಲಿಯವರೆಗೆ ಆಬ್ಜೆಕ್ಟನ್ನು ಮೂವ್ ಮಾಡಿಕೊಳ್ಳಿ. ಮೂವ್ ಮಾಡಿದ ನಂತರ ನಿಮಗೆ ಆಬ್ಜೆಕ್ಟ್ ಅನಿಮೇಷನ್ ಆಗಲು ಸ್ಟಾರ್ಟ್ ಆಗುತ್ತದೆ. ನಾನು ನಿಮಗೆ ಪ್ಲೇ ಮಾಡಿ ತೋರಿಸುತ್ತೇನೆ. ನೋಡಿ, ಆಬ್ಜೆಕ್ಟ್ ಮೋಷನ್ ಟ್ವಿನ್ನಲ್ಲಿ ಮೂವ್ ಆಗುತ್ತಿದೆ. ಈಗ ನಾನು ಈ ಆಬ್ಜೆಕ್ಟು ನನಗೆ ಈ ಫ್ರೇಮ್ನಲ್ಲಿ ಕೆಳಗಡೆ ಬರಬೇಕು. ಆ ರೀತಿ ಮಾಡಬೇಕಂದ್ರೆ ಸಿಂಪಲ್ ಆಗಿ ಈ ಲೈನ್ ಅನ್ನು ಕ್ಲಿಕ್ ಮಾಡಿ ಈ ಆಬ್ಜೆಕ್ಟು ಕೆಳಗಡೆ ನಿಧಾನವಾಗಿ ಮೂವ್ ಆಗಬೇಕು. ಆ ರೀತಿ ಅನಿಮೇಷನ್ ಮಾಡೋದು ಹೇಗಪ್ಪ ಅಂದರೆ ನೀವು ಸೆಲೆಕ್ಷನ್ ಟೂಲ್ನ ಕ್ಲಿಕ್ ಮಾಡಿ ಆರ್ಟ್ಬೋರ್ಡ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದಾಗ ನಿಮಗೆ ಆ ಮೌಸ್ನ ಕರ್ಸರ್ ಆ ಲೈನ್ ಹತ್ರ ತಗೊಂಡೋಗ್ತಾ ಇದ್ದಂಗೆ ನಿಮಗೆ ಮೌಸ್ನ ಕರ್ಸರ್ನ ಸಿಸ್ಟಮ್ ಚೇಂಜ್ ಆಗುತ್ತೆ. ಆಗ ನೀವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದಾಗ ನಿಮಗೆ ಆ ಲೈನ್ ಕರ್ವ್ ಆಗುತ್ತದೆ. ಈಗ ನಾನು ಪ್ಲೇ ಮಾಡಿ ನಿಮಗೆ ತೋರಿಸುತ್ತೇನೆ. ನೋಡಿ, ಸಿಂಪಲ್ ಆಗಿ ಮೋಷನ್ ಟ್ವಿನ್ನಲ್ಲಿ ಈ ರೀತಿ ನಾವು ಅನಿಮೇಷನ್ ಮಾಡಿಕೊಳ್ಳಬಹುದು. ಈಗ ನಾನು ಸ್ಟಾಪ್ ಮಾಡಿ ನನಗೆ 30 ಫ್ರೇಮ್ನಲ್ಲಿ ಬಾಲು ಮೇಲೆ ಹೋಗಬೇಕು. ಆ ರೀತಿ ನಿಮಗೆ ತೋರಿಸುತ್ತೇನೆ. ಒಂದು ಕೀಯನ್ನು ಆ್ಯಡ್ ಮಾಡಿಕೊಳ್ಳಿ. ಕೀಯನ್ನು ಆ್ಯಡ್ ಮಾಡಿಕೊಂಡು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ತಂದೆ. ನಂತರ ನಾನು ಇನ್ನೊಂದು ಕೀಯನ್ನು ಆ್ಯಡ್ ಮಾಡಿಕೊಂಡು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಫುಲ್ ಟಾಪಲ್ಲಿ ಇಟ್ಟಿದ್ದೇನೆ. ನಂತರ ಲಾಸ್ಟ್ ಫ್ರೇಮ್ಗೆ ಬಂದು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಫುಲ್ ಡೌನಲ್ಲಿ ಇಟ್ಟಿದ್ದೇನೆ. ಈಗ ನಾನು ಪ್ಲೇ ಮಾಡುತ್ತೇನೆ. ಬಾಲ್ ಅಪ್ ಆ್ಯಂಡ್ ಡೌನ್ ಆಗಿ ಅನಿಮೇಷನ್ ಆಗುತ್ತದೆ, ನೀವು ನೋಡಬಹುದು. ಈ ರೀತಿಯಾಗಿ ನಾವು ಅನಿಮೇಷನ್ ಮಾಡಿಕೊಂಡು ನಮ್ಮ ಟ್ಯಾಲೆಂಟನ್ನು ತೋರಿಸಬಹುದು. ಈ ಕ್ಲಾಸಿಕ್ ಟ್ವಿನ್ ಅನ್ನು ನಾವು ಬಳಸಿ ಆಬ್ಜೆಕ್ಟ್ನ ಪೊಸಿಷನನ್ನು ಚೇಂಜ್ ಮಾಡಿಕೊಳ್ಳಬಹುದು, ಸೈಜನ್ನು ಕೂಡ ಚೇಂಜ್ ಮಾಡಿಕೊಳ್ಳಬಹುದು, ರೊಟೇಷನ್ ಹಾಗೂ ಒಪಾಸಿಟಿಯಲ್ಲೂ ಚೇಂಜ್ ಮಾಡಿಕೊಳ್ಳಬಹುದು. ಈಗ ನಾನು ಎಲ್ಲವನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಆಲ್ಟ್ ಎ ಎಲ್ಲವನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ರಿಮೂವ್ ಫ್ರೇಮ್ ಎಲ್ಲವನ್ನು ಡಿಲೀಟ್ ಮಾಡಿದ್ದೇನೆ. ಈಗ ನಾವು ಶೇಪ್ ಟ್ವಿನ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಆಬ್ಜೆಕ್ಟನ್ನು ಡ್ರಾಗ್ ಮಾಡಿಕೊಳ್ಳೋಣ. ನಂತರ ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡಿಕೊಳ್ಳೋಣ. ನಂತರ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಶೇಪ್ ಟ್ವಿನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಕೊನೆಯ ಫ್ರೇಮ್ನಲ್ಲಿ ನಾವು ಆಬ್ಜೆಕ್ಟನ್ನು ಮೂವ್ ಮಾಡೋಣ.
ನಂತರ ನಾನು ಪ್ಲೇ ಮಾಡಿ ನಿಮಗೆ ತೋರಿಸುತ್ತೇನೆ. ಈ ರೀತಿ ಸಿಂಪಲ್ ಆಗಿ ನಾವು ಆ್ಯನಿಮೇಷನ್ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಈಗ ನನಗೆ ಈ 11 ಫ್ರೇಮ್ನಲ್ಲಿ ಒಂದು ಕೀಯನ್ನು ಆ್ಯಡ್ ಮಾಡಿ ಬಾಲನ್ನು ಟಾಪಲ್ಲಿ ಇಟ್ಟು 35 ಫ್ರೇಮ್ಗೆ ಬಂದು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಡೌನಲ್ಲಿ ಇಡುತ್ತೇನೆ. ನಂತರ ನಿಮಗೆ ಪ್ಲೇ ಮಾಡಿ ನಾನು ತೋರಿಸುತ್ತೇನೆ. ಆಬ್ಜೆಕ್ಟ್ ಅಪ್ ಆ್ಯಂಡ್ ಡೌನ್ ಆಗಿ ಪ್ಲೇ ಆಗುತ್ತಿದೆ. ಈಗ ನಿಮಗೆ ಕೊನೆಯ ಫ್ರೇಮ್ನಲ್ಲಿ ನಾನು ಆಬ್ಜೆಕ್ಟನ್ನು ಡಿಲೀಟ್ ಮಾಡಿ ಇನ್ನೊಂದು ಆಬ್ಜೆಕ್ಟನ್ನು ನಾನು ಕ್ರಿಯೇಟ್ ಮಾಡುತ್ತೇನೆ. ಈಗ ನಾನು ನಿಮಗೆ ಪ್ಲೇ ಮಾಡಿ ತೋರಿಸುತ್ತೇನೆ. ಎಲಿಪ್ಸಿಂದ ರೆಕ್ಟ್ಯಾಂಗಲ್ಗೆ ಹೇಗೆ ಕನ್ವರ್ಟ್ ಆಗುತ್ತಿದೆ ಎಂದು ನೀವು ನೋಡಬಹುದು. ಈ ರೀತಿ ನಾವು ಆ್ಯನಿಮೇಷನ್ ಮಾಡುವಾಗ ಈಸಿಯಾಗಿ ಬಳಸಬಹುದು. ಮುಂದಿನ ದಿನಗಳಲ್ಲಿ ನಾನು ಕ್ಲಾಸಿಕ್ ಟ್ವಿನ್, ಮೋಷನ್ ಟ್ವಿನ್ ಹಾಗೂ ಶೇಪ್ ಟ್ವಿನ್ನ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ತುಂಬ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.